ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ರೇಟ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಅಂತಲೇ ಹೇಳಬಹುದು. ಮೊನ್ನೆ 15, 16, 17 ರೂಪಾಯಿ ಟಾಪ್ ರೇಟ್ ಇತ್ತು. ನಿನ್ನೆ ಇದ್ದಕ್ಕಿದ್ದಂಗೆ ಸಡನ್ನಾಗಿ ನಿಮಗೆ ರೇಟ್ ಜಾಸ್ತಿ ಆಗಿದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇಟು 7/6/2025 ಶನಿವಾರ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಒಂದಿಷ್ಟು ಜನಗೆ ವಿಡಿಯೋನ ಶೇರ್ ಮಾಡಿ. ಹಾಗೆಯೇ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ವಿಡಿಯೋಗಳಾಗಿದ್ದಾವೆ. ಹಾಗೆಯೇ ಏನೇ ಡೌಟ್ ಇದ್ರೂ ನೀವು ಕಾಲ್ ಮಾಡಬಹುದು, ಕನ್ಫರ್ಮ್ ಮಾಡ್ಕೊಬಹುದು, ನಮ್ಮ ಜೊತೆ ನೀವು ಮಾತಾಡಿಕೊಂಡು ಯಶವಂತಪುರ ಮಾರ್ಕೆಟ್ಗೆ ನೀವು ಬೆಳೆದಿರುವಂತಹ ಬೆಳೆನ ತಗೊಬಂದು ಮಾರಿ. ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ 7 ರೂಪಾಯಿ kg ಇದೆ. ಇದು 700 ರೂಪಾಯಿ ಆಗುತ್ತೆ 1 ಕ್ವಿಂಟಲ್. ನೋಡಬಹುದು ನೀವು ಈರುಳ್ಳಿನ ನೋಡಿಕೊಂಡು ಯಶವಂತಪುರ ಮಾರ್ಕೆಟ್ಗೆ ನೀವು ಬಂದು ಕೊಂಡ್ಕೊಳ್ಬಹುದು. ಇದು 11 ರೂಪಾಯಿ kg ಇದೆ. 1 ಕ್ವಿಂಟಲ್ಗೆ 1100 ರೂಪಾಯಿ ಆಗುತ್ತೆ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟು ಇದಾಗಿದೆ. ಇದು 12 ರೂಪಾಯಿ kg ಇದೆ. 1 ಕ್ವಿಂಟಲ್ಗೆ 1200 ರೂಪಾಯಿ ಆಗುತ್ತೆ. ನೋಡಬಹುದು ಈರುಳ್ಳಿ ಕೂಡ ನೀವು ಬಿಗ್ ಸೈಜಲ್ಲೇ ಇದ್ದಾವೆ. ಸೈಜ್ಗಳನ್ನ ಗಮನಿಸಬೇಕಾಗತ್ತೆ. ಇದು 20 ರೂಪೀಸ್ ಪರ್ kg ನಡೀತಾ ಇದೆ. 1 ಕ್ವಿಂಟಲ್ಗೆ 2000 ರೂಪೀಸ್ ಆಗುತ್ತೆ. ನೋಡಬಹುದು ಈರುಳ್ಳಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ 20 ರೂಪೀಸ್ ಈರುಳ್ಳಿ ನಡೀತಾ ಇದೆ. ಇದು 15 ರೂಪಾಯಿ kg ನಡೀತಾ ಇದೆ. ಪರ್ kg 15 ರೂಪೀಸ್. 1 ಕ್ವಿಂಟಲ್ 1500 ರೂಪಾಯಿ ಆಗುತ್ತೆ 1 ಕ್ವಿಂಟಲ್ಗೆ. ನೋಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದು ನೀವು ಕೊಂಡ್ಕೊಂಡು ಹೋಗಬಹುದು. ರೈತರು ಕೂಡ ನೀವು ಬೆಳೆದಿರುವಂತಹ ಬೆಳೆನ ತಗೊಬಂದು ಮಾರಬಹುದು. ಇದು 12 ರೂಪಾಯಿ kg ಇದೆ. 1 ಕ್ವಿಂಟಲ್ಗೆ 1200 ರೂಪಾಯಿ ಆಗುತ್ತೆ. ನೋಡಬಹುದು ನೀವು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಫ್ರೆಶ್ ಆಗಿರುವಂತಹ ಈರುಳ್ಳಿ ಇದೆ. ಇದು 19 ರೂಪಾಯಿ kg ಇದೆ. ನೋಡ್ಬೋದು ಬಿಗ್ ಸೈಜಲ್ಲಿದೆ. 1 ಕ್ವಿಂಟಲ್ಗೆ 1900 ರೂಪಾಯಿ ಆಗುತ್ತೆ. ಸೊ ನೋಡಿಕೊಂಡು ನೀವು ಮಾರ್ಕೆಟ್ಗೆ ಬಂದು ನೀವು ಕೊಂಡ್ಕೊಂಡು ಹೋಗಬಹುದು. ಬಿಗ್ ಸೈಜಲ್ಲಿದ್ದಾವೆ, ಚೆನ್ನಾಗಿ ಡ್ರೈ ಆಗಿದ್ದಾವೆ, ಡಬಲ್ ಪತ್ತಿ ಇದೆ ಕೂಡ. ನಿಮಗೆ ಬೇಕಾಗಿರುವಂತಹ ಈರುಳ್ಳಿನ ಕೊಂಡ್ಕೊಂಡು ಹೋಗಬಹುದು. ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ರೇಟು ಇದಾಗಿದೆ. ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ 20, 21, 22, 23 ರೂಪೀಸ್ ತನಕ ಟಾಪ್ ರೇಟ್ ನಡೀತಾ ಇದೆ. ಸೊ ನೋಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದು ಕೊಂಡ್ಕೊಂಡು ಹೋಗಬಹುದು. ಹಾಗೆಯೇ ಮಾರೋರು ಕೂಡ ಸೇಮ್ ರೇಟಲ್ಲೇ ಇದೆ. ನಾವೇನು ತೋರಿಸ್ಕೊಡ್ತಿದ್ದೀವೋ ಅದೇ ರೇಟಲ್ಲಿದೆ, ತಂದು ಮಾರಬಹುದು. ಇವಾಗ ಅರೈವಲ್ಸ್ನ ನೋಡಬಹುದು. ಕಡಿಮೆ ಅರೈವಲ್ಸ್ ಬಂದಿದೆ ಇವತ್ತಂತೂ. ಅದರಲ್ಲಿ ಯಶವಂತಪುರ ಮಾರ್ಕೆಟ್ಗೆ ಬಂದಿರೋದು ಆನಿಯನ್ 23,047 ಬ್ಯಾಗ್ಸ್ ಬಂದಿದೆ. 70 ವೆಹಿಕಲ್ಸು ನಮ್ಮ ಯಶವಂತಪುರ ಮಾರ್ಕೆಟ್ಗೆ ಬಂದಿರುವಂಥದ್ದು. ಸೊ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಕಡಿಮೆ ಅರೈವಲ್ಸ್ ಬಂದಿದೆ. ಹಾಗಾಗಿ ರೇಟ್ ಕೂಡ ಚೆನ್ನಾಗೇ ಇದೆ. ನೀವು ಬೆಳೆದಿರುವಂತಹ ಬೆಳೆನ ಯಶವಂತಪುರ ಮಾರ್ಕೆಟ್ಗೆ ಧೈರ್ಯವಾಗಿ ತಗೊಬಂದು ನೀವು ಮಾರಬಹುದು. ಇವಾಗ ಕರ್ನಾಟಕ ಆನಿಯನ್ ಮತ್ತು ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ಇದೆ ಅಂತ ಹೇಳಿ ನಾವು ನೋಡೋದಾದರೆ, ಕರ್ನಾಟಕದ ಆನಿಯನ್ಗೆ ಸೂಪರ್ ಕ್ವಾಲಿಟಿ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ 1600 ರೂಪಾಯಿಂದ 1700 ರೂಪಾಯಿ ತನಕ ನಡೀತಿದೆ. ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ 1200 ರೂಪಾಯಿಂದ 1500 ರೂಪಾಯಿ ತನಕ ನಡೀತಾ ಇದೆ. ಎಲ್ಲ ಮಿಕ್ಸು, ಎಲ್ಲ ಕ್ವಾಲಿಟಿಲಿ ಇರುವಂತಹದ್ದು ಮಿಕ್ಸ್ ತಗೊಬಂದ್ರೆ ಅಥವಾ ಚಿಕ್ಕ ಕ್ವಾಲಿಟಿಲಿ ಎಲ್ಲದಕ್ಕೂ ಸೇರಿಬಿಟ್ಟು 300 ರೂಪಾಯಿಂದ ನಿಮ್ಗೆ ಶುರುವಾಗಿರೋದು 1200 ರೂಪಾಯಿ ತನಕ ಇದೆ. ಇವಾಗ ನಾವು ಮಹಾರಾಷ್ಟ್ರ ಆನಿಯನ್ ನೋಡೋದಾದರೆ, ಇವತ್ತು ಮಹಾರಾಷ್ಟ್ರ ಆನಿಯನ್ಗೆ ಈರುಳ್ಳಿ ರೇಟು ಜಾಸ್ತಿ ಆಗಿದೆ. ಎಕ್ಸ್ಟ್ರಾ ಕ್ವಾಲಿಟಿ, ಸೂಪರ್ ಕ್ವಾಲಿಟಿ, ಬಿಗ್ ಸೈಜಲ್ಲಿರುವಂತಹ ಈರುಳ್ಳಿಗೆ 22 ರೂಪಾಯಿಂದ 23 ರೂಪಾಯಿ ತನಕ ನಡೀತಿದೆ. 2200 ರೂಪಾಯಿಂದ 2300 ರೂಪಾಯಿ ತನಕ ನಡೀತಾ ಇದೆ. ಹಾಗೆಯೇ ಫುಲ್ ಗೋಲಾ ಅಂತ ಇರುವಂತಹ ಈರುಳ್ಳಿಗೆ 1900 ರೂಪಾಯಿಂದ 2100 ರೂಪಾಯಿ ತನಕ ನಡೀತಾ ಇದೆ. ಹಾಗೆಯೇ ಮುಕ್ಕಾಲು 1600 ರೂಪಾಯಿಂದ 1800 ರೂಪಾಯಿ ತನಕ ನಡೀತಾ ಇದೆ. ಮೀಡಿಯಮು 1300 ರೂಪಾಯಿಂದ 1500 ರೂಪಾಯಿ ತನಕ ನಡೀತಾ ಇದೆ. ಗೋಲ್ಟಾ 700 ರೂಪಾಯಿಂದ 1000 ರೂಪಾಯಿ ತನಕ ನಡೀತಿದೆ. ಗೋಲ್ಟಿ 300 ರೂಪಾಯಿಂದ 400 ರೂಪಾಯಿ ತನಕ ನಡೀತಾ ಇದೆ. ಹಾಗೆ ಜೋಡಿ 400 ರೂಪಾಯಿಂದ 600 ರೂಪಾಯಿ ತನಕ ನಡೀತಿದೆ. ಹಾಗೆಯೇ ಮಿಕ್ಸ್ ಬಂದಿರುವಂತಹ ಈರುಳ್ಳಿ ಅಥವಾ ಚಿಕ್ಕ ಸೈಜಲ್ಲಿರುವಂತಹ ಈರುಳ್ಳಿಗೆ 500 ರೂಪಾಯಿಂದ 1000 ರೂಪಾಯಿ ತನಕ ನಡೀತಾ ಇದೆ. ಹಾಗೆ ನಾಸಿಕ್ ಕ್ವಾಲಿಟಿ ಈರುಳ್ಳಿಗೆ 1500 ರೂಪಾಯಿಂದ 1700 ರೂಪಾಯಿ ತನಕ ನಡೀತಾ ಇದೆ. ಇದಿಷ್ಟು ಸೈಜ್ ವೈಸ್ಗಳ ಮೇಲಿರುವಂತಹ ರೇಟು ಇದಾಗಿದೆ. ಸೊ ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ರೇಟು. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ನೀವು ಯಾರೇ ಆಗಿದ್ರೂ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ಬನ್ನಿ. ಕೊಂಡ್ಕೊಳ್ಳೋರಾದರೂ ಪರವಾಗಿಲ್ಲ ಅಥವಾ ಮಾರೋರಾದರೂ ಪರವಾಗಿಲ್ಲ, ಕಾಲ್ ಮಾಡಿ. ರೈತರು ನೀವು ಮಾರಬೇಕು ಅಂದರೆ ಸೇಮ್ ರೇಟ್ ನಾನು ಇವಾಗ ಏನು ನಿಮಗೆ ತೋರಿಸ್ಕೊಡ್ತಿದ್ದೀನಲ್ವ, ಇದೇ ರೇಟಲ್ಲೇ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಾ ಇದೆ. ಸೊ ಈ ಸೇಮ್ ರೇಟ್ ನಿಮ್ಗೆ ಏನಾದರೂ ಬೇಕು ಅಂದರೆ ನೀವು ತಕ್ಷಣವೇ ಕಾಲ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು ನೀವು ಬೆಳೆದಿರುವಂಥ ಬೆಳೆನ ತಗೊಬಂದು ಮಾರಬಹುದು ಧೈರ್ಯವಾಗಿ. ಹಾಗೆಯೇ ನೀವು ಬೇರೆ ಯಾವುದೋ ಮಾರ್ಕೆಟಲ್ಲಿ ನೀವು ಬೆಳೆದಿರುವ ಬೆಳೆ ತಗೊಂಡು ಕೊಟ್ಬಿಟ್ಟು ಕಡಿಮೆ ರೇಟಿಗೆ ಅದು ಹೋಯಿತು ಅಂದರೆ, ಸೊ ನೀವು ಆಮೇಲೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ್ರೂ ಪ್ರಯೋಜನ ಇಲ್ಲ. ಮೊದಲೇ ಕನ್ಫರ್ಮ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಆದಷ್ಟು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ರು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.